ಹಳೆ ಶಾಸಕರ ಟೈಮಲ್ಲಿ ಆಗಿದ್ದ ಮಿಸ್ಟೇಕ್ ಏನು ಅಂದರೆ, ಒಂದು 100ರಿಂದ 200 ಜನ ಲೀಡರ್ಸ್ ಇದ್ದರು. MLA ಯಾವಾಗ ಶಾಸಕರ ಕಚೇರಿಗೆ ಬಂದರೂ ಈ 100-200 ಜನ ಕಾಫಿ ಕುಡಿಯೋದು, ಟೀ ಕುಡಿಯೋದು, ಹರಟೆ ಹೊಡಿಯೋದು, ಅವ್ರು ಕೆಲಸ ಮಾಡಿಸ್ಕೊಳ್ಳೋದು. ಕಾಮನ್ ಮ್ಯಾನ್ಗೆ ಒಬ್ರಿಗೂ ಅವ್ರು ಸಿಗ್ತಿರ್ಲಿಲ್ಲ. ಸೊ ನನ್ನ ಟರ್ಮಲ್ಲಿ ಅದಾಗಬಾರ್ದು. ಇದು ನೋಡಿ, ನಾನು ಕಳೆದ 10 ವರ್ಷದಿಂದ ರಾಜಕೀಯನ ಸೂಕ್ಷ್ಮವಾಗಿ ಗಮನಿಸಿದ್ರೆ, ಶಾಸಕರ ಕಚೇರಿಯಲ್ಲಿ ಶಾಸಕರು ಬಂದು ಕೂತ್ಕೊಂಡ್ರೆ ರೊಟೀನ್ ಫೇಸಸ್ಸು 100-200 ಜನ ಇರ್ತಾರೆ. ಊರಿಗೊಬ್ಬರೋ ಇಬ್ಬರೋ ಲೀಡರ್ಸು ಡೈಲಿ ಅವರೇ ಬರೋದು, ತಿಂಡಿ ತಿನ್ನೋದು, ಹರಟೆ ಹೊಡೆಯೋದು, ಮಾತಾಡೋದು, ಕಾಮನ್ ಮ್ಯಾನ್ನ ಶಾಸಕರಿಗೆ ಸಿಗದಂಗೆ ಮಾಡೋರು. ಸೊ ಈ ಮಿಸ್ಟೇಕೇ ಲಾಸ್ಟ್ 10 ಇಯರ್ಸಲ್ಲಿ ಆಗಿರೋದು. ಸೊ ನನ್ನ ಆಫೀಸು ಕಾಮನ್ ಮ್ಯಾನ್ಗೆ, ಸಾಮಾನ್ಯರು ಬರಬೇಕು. ಇವತ್ತು ಬಂದಿರೋರು ನಾಳೆ ಮತ್ತೆ ಬಂದು ಇಲ್ಲಿ ಚೇರ್ ಹಾಕ್ಕೊಂಡು ಕೂರಕ್ಕೆ ನಾನು ಬಿಡಲ್ಲ. ಈಗೇನಾಗುತ್ತೆ, 100-200 ಜನ ಡೈಲಿ ನಾನು ಗಮನಿಸ್ತಿದ್ದೀನಿ, ಅವರೇ ಬರ್ತಾರೆ. ಎಲ್ಲ ಶಾಸಕರ ಕಚೇರಿಯಲ್ಲಿ ಬರೀ ಅವರೇ. ಜನಸಾಮಾನ್ಯರನ್ನ ಶಾಸಕರು ಯಾವಾಗ ಮೀಟ್ ಆಗೋದು? ಸೊ ನಾನು ತುಂಬ ಸೂಕ್ಷ್ಮವಾಗಿ, ನಾನು ಮಾಧ್ಯಮದಲ್ಲಿದ್ದೆ, ಇದನ್ನು ಗಮನಿಸ್ತಿದ್ದೆ. ನಾನು ಸ್ಥಳೀಯವಾಗಿ ಸುದ್ದಿ ಮಾಡಿದ್ರೆ ಡೈಲಿ ಸುದ್ದಿಯಲ್ಲಿ ಒಂದು 20 ಫೇಸೇ ಕಾಣಿಸೋದು. MLA ಜನತಾ ದರ್ಶನ ಅಂತಾರೆ, 20 ಜನನೇ ಜೊತೆಯಲ್ಲಿರ್ತಾರೆ. ಇವಾಗ ಆ ಶಾಸಕರಿಗೆ 20 ಜನನೇ ಕೈ ಕೊಟ್ಟಿದ್ದಾರೆ. ಸೊ ಯಾವತ್ತೂ ಅಷ್ಟೇ ಲೀಡರ್ ಸೆಂಟ್ರಿಕ್ ಆಗಬಾರ್ದು. ಸೊ ನಾನು ಎಲ್ಲರೂ ವಿನಂತಿಸ್ತೇನೆ, ನಿಮ್ಮ ಕೆಲಸ ಇದೆಯಾ ಬನ್ನಿ, ಪ್ರೀತಿಯಿಂದ ಬಂದು ವಿಶ್ ಮಾಡ್ಕೊಂಡು ಹೋಗ್ಬಿಡಿ. ಕಾಮನ್ ಮ್ಯಾನು ಶಾಸಕರಿಗೆ ಸಿಗಂಗೆ ಮಾಡೋದು ನಮ್ಮ ನಾಯಕರ ಮೇಲಿದೆ. ಯಾಕೆಂದರೆ ನೋಡಿ ಸರ್, ವಾಸ್ತವ ನಾನು ಮಾತಾಡ್ತಿದ್ದೀನಿ. ಈಗ ನಾನು ಇಲ್ಲಿ ಬಂದು ಕೂತ್ಕೊಂಡು ಮೀಟ್ ಆದವರೇ ಮೀಟ್ ಆಗ್ತಿದ್ರೆ ಇನ್ನು ನಾನು ಇಲ್ಲಿ ಬಂದು ಏನಕ್ಕೆ ಕೂತ್ಕೋಬೇಕು? ಸೊ ಆ ಕಾರಣಕ್ಕೆ ಕಾಮನ್ ಮ್ಯಾನ್ಗೆ ಆ್ಯಕ್ಸೆಸ್ ಇರುತ್ತಿದ್ದು. ಮತ್ತು ನಾನು ಪ್ರತಿದಿನ 3 ತಾಸು ಹಳ್ಳಿಗೂ ಹೋಗ್ತೀನಿ. ಪ್ರತಿ ತಾಸು 2ರಿಂದ 3 ತಾಸು ಇಲ್ಲಿ ಕೂರ್ತೀನಿ, ಕಷ್ಟ ಕೇಳ್ತೀನಿ. ನನಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಕೂರೋದು ಕಷ್ಟನೇನೋ ಅನ್ನಿಸ್ತಿದೆ ನನಗೆ. ಯಾಕೆಂದರೆ ತಾಲೂಕು ಆಫೀಸ್ ನೋಡಿ ಆ್ಯಂಬಿಯನ್ಸ್ ಹಾಳಾಗುತ್ತೇನೋ ಅಂತ. ಯಾಕೆಂದರೆ ನಾವು ತಾಲೂಕು ಕಚೇರಿಯ ಗೌರವನೂ ಕಾಪಾಡಬೇಕಲ್ಲ. ಈಗ ನಾನು ಇಲ್ಲಿ ಬಂದೆ ಅಂತ 200 ಜನ ಬಂದರೆ ನಾನು ನಮ್ಮ ಕಾರ್ಯಕರ್ತರನ್ನ ಬಿಟ್ಕೊಡಂಗಿಲ್ಲ, ಯಾರನ್ನೂ ಏನು ಮಾತಾಡೋಂಗಿಲ್ಲ. ಹಂಗೆ ಅಂತ ಪಾಪ ಅಧಿಕಾರಿಗಳು ನನ್ನನ್ನು ಮಾತಾಡೋಂಗಿಲ್ಲ, ಒಂಥರ ಹಿಂಗಾಗ್ಬಿಡುತ್ತೆ. ಸೊ ಆ ಕಾರಣಕ್ಕೆ ಇಲ್ಲಿ ವೀಕ್ಲಿ ಒಂದು ಸಿಟ್ಟು ಎಲ್ಲಾದರೂ ಬೇರೆ ಕಡೆ ನಾನು ಕಚೇರಿ ಓಪನ್ ಮಾಡಿ ಅಲ್ಲಿ ಕೂರೋಣ ಅಂತಿದ್ದೀನಿ. ಉತ್ತಮ ಅಂತ. ಯಾಕೆಂದರೆ ನನಗೆ ಇವತ್ತು ಗಮನಿಸ್ತಿದ್ದೀನಿ ನಾನು, ಯಾಕೆಂದರೆ ಈಗ ಕಲಿಯೋದು ತುಂಬ ಇರುತ್ತಲ್ಲ ಸರ್. ಅದು ಬೆಟರೇ ಇಲ್ಲ, ಅದು ಬೆಟರೇ. ಈಗ ನಾನೇನಿಲ್ಲ ಸರ್, ಈಗ ಒಂದು ಇಲ್ಲ ಸರ್, ಈಗ ನೋಡಿ, ಈಗ ಒಂದು ಹಳಬರು ಇದ್ದಾರೆ, ಇವರೆಲ್ಲರೂ ಹಳೆ ಶಾಸಕರ ಅಧೀನದಲ್ಲಿರೋರು ತುಂಬ ಜನ. ನನಗೆ ಒಂದೊಂದೇ ಅರ್ಥ ಮಾಡ್ಕೊತಿದ್ದೀನಿ ವ್ಯವಸ್ಥೆ ಹೆಂಗಿದೆ, ಅಲ್ಲಿ ಏನಾಗ್ತಿದೆ. ದಾಖಲೆ ಸಮೇತ ನಾನು ಕಲೆಕ್ಟ್ ಮಾಡಿದ್ದೀನಿ. ಆಲ್ರೆಡಿ ನಮ್ಮೂರು 2 ಸ್ಟಿಂಗ್ ಆಪ್ರೇಷನ್ ಮಾಡಿದ್ದಾರೆ ನಗರಸಭೆಯಲ್ಲಿ. ಸೊ ಅದನ್ನು ಬೈಲ್ ಮಾಡ್ತೀನಿ. ಆಲ್ರೆಡಿ ನನ್ನ ತಂಡ 2 ಸ್ಟಿಂಗ್ ಆಪ್ರೇಷನ್ ಮಾಡಿದೆ ನಗರಸಭೆಯಲ್ಲಿ. ವೆರಿ ಸೂನ್ ಅದು ಯಾವ ಥರ ನಡೆಯುತ್ತೆ ಅಂತ ನಾನು ಅರ್ಥ ಮಾಡ್ಕೋಬೇಕಲ್ಲ. ಈಗ ನನಗೂ ಗೊತ್ತಿಲ್ಲ. ಸೊ ನಿಜವಾಗ್ಲೂ ಅಲ್ಲಿ ಖಾತೆಗೆ ಕಾಸು ಕೊಡ್ತಾ ಇದ್ದಾರಾ, ಕೊಡೋದು ದಾಖಲೆ 40-50 ಸಾವಿರ ಹೇಗೆ, ಯಾವ ಕಾರಣಕ್ಕೆ ತೊಗೊತಾ ಇದ್ದಾರೆ, ಯಾರು ತೊಗೊತಾ ಇದ್ದಾರೆ, ಇದು ಗೊತ್ತಾಗಬೇಕಲ್ಲ. ಅಲ್ಲ, ಒಂದು ನಿಮಿಷ ನಾನು ಹೇಳಕ್ಕೆ ಬಿಟ್ಬಿಡಿ ಸರ್. ಅದನ್ನು ಅರ್ಥ ಮಾಡ್ಕೊತಿದ್ದೀನಿ. ಬಟ್ ಈಗ ನಾನು ಕಮಿಷನರ್ಗೆ ಹೇಳಿದ್ದೀನಿ, ಮೇಡಮ್, ಈಗ ಆ ಖಾತೆ ಬೇಕಾಗಿರೋರು ನಗರಸಭೆ ಹತ್ರ ಬಂದರೆ ತಾನೇ ಕಮಿಷನ್ ಕೊಡೋದು. ಅದಕ್ಕೆ ಇನ್ನು ಮೇಲೆ ಯಾರೂ ನಗರಸಭೆ ಹತ್ರ ಬರಬೇಡಿ, ನಾನೇ ಖಾತೆ ತೊಗೊಂಡೋಗಿ ನಿಮ್ಮ ಮನೆಗೆ ಕೊಡ್ತೀನಿ. ಈಗ ನಾನು ಅದು 100 ಖಾತೆ ರೆಡಿ ಮಾಡಿದ್ದೀನಿ ಸರ್. ಈಗ ಆ ಖಾತೆ ಇರೋರು ನಗರಸಭೆ ಹತ್ರ ಬಂದರೆ ಅವರು ಲಂಚ ಕೇಳ್ತಾರೆ. ಸೊಲ್ಯೂಷನ್ ಏನು? ನಿಮ್ಗೆ ಯಾರಿಗೆಲ್ಲ ಖಾತೆ ಬೇಕೋ ನನ್ನ ಹತ್ರ ಬನ್ನಿ, ಖಾತೆ ನನ್ನ ಹತ್ರಕ್ಕೆ ತರಿಸ್ಕೊಂಡು ನಾನೇ ಕೊಡ್ತೀನಿ. ಈಗ ನಾಳೆ ಬೆಳಗ್ಗೆ ಅಲ್ಲಿ ಖಾತೆ ಬೇಕು ಅಂತ ಅವ್ರು ಲಂಚ ಕೊಟ್ಟರೆ ಚಾಲೆಂಜಿಂಗ್ ಇದು. ಆ ಕಾರಣಕ್ಕೆ ಇನ್ನು ಮೇಲೆ ಖಾತೆ ಬೇಕಾಗಿರೋರು ನನ್ನ ಹತ್ರಕ್ಕೆ ಬನ್ನಿ, ನಾನು ಡೈರೆಕ್ಟಾಗಿ ಖಾತೆ ಇಲ್ಲಿಗೆ ತರಿಸ್ಕೊತೀನಿ. ₹1 ಅವರಿಂದ ಖರ್ಚು ಮಾಡಿಸ್ದೆ ಅವ್ರ ಕೈಗೆ ಖಾತೆ ಕೊಡ್ತೀನಿ. ಮತ್ತು ಪ್ರತಿ ವಾರದಲ್ಲೂ 100, 200, 300 ಖಾತೆ ಎಷ್ಟಾಗುತ್ತೋ ಅಷ್ಟು ನಾನೇ ಮನೆಗೆ ಹೋಗಿ ಕೊಡ್ತೀನಿ. ಇನ್ನೊಂದು ನಿಯರ್ಲಿ 20,000 ಇದೆ ಅಂತ ಇದ್ದಾರೆ, ಕೊಡ್ತೀನಿ. ಮತ್ತು ಯಾರಿಗೂ ತೊಂದರೆ ಕೊಡಲ್ಲ, ಎಲ್ಲರದ್ದು ಕ್ಲಿಯರ್ ಮಾಡಿಸ್ತೀನಿ. ಚಿಕ್ಕಬಳ್ಳಾಪುರ ನಗರದಿಂದ 5 ಕಿಲೋಮೀಟರ್ ಮಾರ್ಗದಲ್ಲಿ ಅಂದರೆ ಈ ಒತ್ತುವರಿ ಅಂದರೆ ಜಾಗಗಳು ರೈತರೆಲ್ಲ ಇದು ಮಾಡ್ಕೊಂಡಿರ್ತಲ್ಲ ಸರ್, ಅದನ್ನೆಲ್ಲ ಇವರೆಲ್ಲ ವಜಾ ಮಾಡಿದ್ದಾರೆ. ಈಗ 53 ಫಾರಂ ಹಾಕಿದ್ರು ವಜಾ ಮಾಡಿದ್ದಾರೆ. ನೋಡಿ ಸರ್, ಒಂದು ವೆರಿ ಕ್ಲಿಯರ್ ನಗರಸಭೆಯಲ್ಲಿ ನನ್ನ ಆಡಳಿತದಲ್ಲಿ ಯಾವ ತೀರ್ಮಾನ ತಗೊಂಡ್ರು ಪ್ರೆಸ್ ಮುಂದೆ ಇಡ್ತೀನಿ. ನಾಳೆ ನನ್ನ ಸೈಟು ಜಾಗ ಸರಿ ಇಲ್ಲ ಅಂದರೂ ನಗರಸಭೆಯವ್ರು ಕಿತ್ಕೊತಾರೆ, ಮುಲಾಜೇ ಇಲ್ಲ.
ಯಾಕೆ ಗ್ರ್ಯಾಂಟ್ ಮಾಡಿದ್ರು ಯಾಕೆ ಮಾಡಲಿಲ್ಲ ರೀಸನ್ ಹೇಳ್ತೀನಿ. ನಾನು ಬೇರೆಯವ್ರ ಥರ ಎಸ್ಕೇಪ್ ಆಗಲ್ಲ. ನೋಡಿ, ಇವ್ರಿಗೆ ಖಾತೆ ಇದೆ, ಮತ್ತು ನಾವು ಸುಮ್ಮನೆ ಬ್ಲೇಮ್ ಮಾಡೋದು ತಪ್ಪು. 20,000 ಖಾತೆ ಇದೆ, ಅಲ್ಲ 10,000 ಖಾತೆಗೆ ಎಲಿಜಿಬಿಲಿಟಿನೇ ಇಲ್ಲ, ಏನು ಕೊಡಿಸ್ತೀರಾ ನೀವು? ನೋ ಹಂಗಲ್ಲ. ನಾನು ಹೇಳ್ತಾ ಇರೋದೇನು ಅಂದರೆ, ಈಗ ನಾನು ಖಾತೆಗಳನ್ನ ನಿಮ್ಮ ಮುಂದೆ ಇಡ್ತೀನಿ. ಯಾಕೆ ಈ ಖಾತೆ ಸ್ಯಾಂಕ್ಷನ್ ಆಗಲಿಲ್ಲ, ಯಾಕೆ ಈ ಖಾತೆ ಅಪ್ರೂವ್ ಆಯಿತು, ನಿಮಗೆ ರೀಸನ್ ಹೇಳ್ತೀನಿ.